ನಮಸ್ಕಾರ. ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಾನು ಓದ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಇದು ಏನು ಅನ್ನೋದನ್ನ ನನಗೆ ಹೇಳಿ, ಇದರ ಹೆಸರೇನು ಅನ್ನೋದನ್ನ ಹೇಳಿದರೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ನೇಮ್ನ ಆ್ಯಡ್ ಮಾಡ್ತೀನಿ. ಸೊ ಯಾವುದಿರ್ಬೋದು? ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಬ್ಲರ್ ಬರ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರಂಟ್ ಕ್ಯಾಮ್ ಆನ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಒಂದು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರೈಸ್ ಬೇರೆ, ಎಗ್ ಬೇರೆ, ಸಾಂಬಾರು ಅದೆಲ್ಲ ಮಾಡೋ ಬದಲು ಒಂದು ಎಗ್ ರೈಸ್ ಮಾಡಿಬಿಡೋಣ ಅಂತ. ಸೊ ಮಕ್ಕಳಿಗೂ ಎಗ್ ಆದಷ್ಟು ತಿನ್ನಿಸ್ತಾ ಇರಿ. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಆರು ತಿನ್ನಿಸಿ, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಗ್ ರೈಸ್ ಮಾಡ್ತಾ ನಿಮ್ಮ ಜೊತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಬ್ಲಾಗ್ ಬರ್ತಾ ಇರೋ ಬ್ಲಾಗ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಮಧ್ಯಾಹ್ನ ಏನೋ ಅಷ್ಟೊಂದೇನೋ ಲೈಟಾಗಿ ತಿಂದಿದ್ದೆ. ಅದೇ ಮಾರ್ನಿಂಗು ಉಪ್ಪಿಟ್ಟು ಮತ್ತು ಕೇಸರಿ ಬಾತಿತ್ತಲ್ಲ, ಸೊ ಅದನ್ನೇ ಅಡ್ಜಸ್ಟ್ ಮಾಡ್ಕೊಬಿಡ್ತೀವಿ. ನಮ್ಮ ಹೆಣ್ಮಕ್ಳೇ ಅಷ್ಟೇ ಅಲ್ವಾ. ಸೊ ಬೆಳಿಗ್ಗೆ ಏನು ತಿಂಡಿ ಇರುತ್ತೆ ಅದನ್ನು ಮಧ್ಯಾಹ್ನ ಅಡ್ಜಸ್ಟ್ ಮಾಡ್ಕೊಂಡು ಹೇಗೆ ಕಾಲ ಕಳೆದ್ಬಿಡ್ತೀವಿ. ಸೊ ನೈಟ್ ಏನಿದ್ರು ಮಕ್ಕಳಿಗೆ ಗಂಡಂಗೆ ಎಲ್ಲ ಬಿಸಿ ಬಿಸಿ ಮಾಡಾಕಬೇಕು ಅಂತ ರೆಡಿ ಮಾಡ್ಕೊತಾ ಇರ್ತೀವಿ, ಬಡ 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 ಅಂತ. ಸೊ ಇಲ್ಲೂ ಅಷ್ಟೇ, ನನ್ನ ಕೇಸಲ್ಲೂ ಅಷ್ಟೇ. ಆ್ಯಕ್ಚುಲಿ ಮಾರ್ನಿಂಗು ದೋಸೆಗೆ ಚೆನ್ನ ಮಸಾಲ ಮಾಡಿದ್ದೆ. ಚಪಾತಿಗೆ ಅಂತ ಮಾಡಿದೆ, ಬಟ್ ದೋಸೆ ಹಿಟ್ಟು ರುಬ್ಬಿರೋದು ನಂಗೆ ನೆನಪೇ ಆಗಿಲ್ಲ. ಸೊ ಆಮೇಲೆ ದೋಸೆ ಹಿಟ್ಟನ್ನು ತೆಗೆದು ಹಾಕಿ ಕೊಟ್ಟೆ ಮಗನಿಗೆ. ಅವನು ತುಂಬ ಇಷ್ಟಪಟ್ಟು ತಿಂದ. ಸೊ ಅದಾದ ನಂತರ ಇಲ್ಲಿ ಅನ್ನಕ್ಕೆ ಫಸ್ಟ್ ಇಟ್ಕೊಂಬಿಡೋಣ, ಆಮೇಲೆ ಎಗ್ ರೈಸ್ ಮಾಡೋಣ ಅಂತ ಮೊದಲಿಗೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಸೊ ಇದಾದ ನಂತರ ನನಗೂ ನೀರನ್ನ ಆವಾಗವಾಗ ಕುಡಿತಾನೇ ಇರಿ. ಇವಾಗಿನ ವೆದರು ತುಂಬ ಸೆಕೆ ಆಗಿಬಿಡುತ್ತೆ, ಇಲ್ಲ ತುಂಬ ಚಳಿ ಆಗಿಬಿಡುತ್ತೆ, ಆ ರೀತಿ ಆಗ್ತಾಯಿದೆ. ಸೊ ಎಗ್ ರೈಸ್ ಮಗನೇ ಬಂದು ಎಗ್ ರೈಸ್ ಬೇಕು ನನಗೆ ಅಂತ ಅಂದ. ಸೊ ಹಾಗಾಗಿ ಎಗ್ ರೈಸ್ ಅವನೇ ಕೇಳ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ವೆಜಿಟೇಬಲ್ ಏನಾದರೂ ಆ್ಯಡ್ ಮಾಡಿ ಕೊಟ್ಟರೆ ಹೆಂಗಿದ್ರು ತಿಂದೇ ತಿಂತಾರೆ ಮಕ್ಕಳು, ಅವರೇ ಕೇಳಿ ಮಾಡಿಸ್ಕೊಂಡಾಗ. ಸೊ ಹಾಗಾಗಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಸಪ್ರೇಟಾಗಿ ಅವ್ನು ತಿನ್ನಲ್ಲ. ಸೊ ಹಾಗಾಗಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಸೊ ಹಾಗಾಗಿ ಜಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕ್ರಷ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಕ್ಲೀನ್ ಮಾಡಿಕೊಂಡು ಕ್ರಷ್ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಮಾಡ್ತಾ ಇರೋದು ಇಲ್ಲಿ ಎಗ್ ರೈಸ್ನ. ತುಂಬ ಈ ಪೌಡರ್ಗಳನ್ನೆಲ್ಲ ಹಾಕ್ಬಿಟ್ಟು ಸಾಸ್ಗಳನ್ನೆಲ್ಲ ಹಾಕಿ ಮಾಡ್ತಾರಲ್ಲ, ಆ ಥರ ಏನು ನಾನು ಇಲ್ಲೇನು ಮಾಡ್ತಾಯಿಲ್ಲ. ಜಸ್ಟ್ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ತಿಂತಾ ಇರೋದ್ರಿಂದ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಗಣಪತಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗೆಲ್ಲ ನಡೀತಾ ಇದೆ, ಇನ್ನೇನು ಹತ್ರ ಬಂದೇ ಬಿಡ್ತಲ್ವ. ಸೊ ಹೇಗೆಲ್ಲ ನಡೀತಾ ಇದೆ ಅನ್ನೋದನ್ನ ಹೇಳಿ. ನಾವೇನು ಅಷ್ಟೊಂದೇನು ಜೋರಾಗಿ ಏನು ಮಾಡಲ್ಲ. ಸೊ ನಮ್ಮನೆ ಹಬ್ಬ ಅಂತ ಅಂದರೆ ನಮ್ಮ ಒಂದು ಇದರಲ್ಲಿ ಯುಗಾದಿ ಹಬ್ಬ ತುಂಬ ಜೋರಾಗಿ ಮಾಡ್ತೀವಿ. ಅದು ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ನಾನು ಇವಾಗ ಪ್ರಾಕ್ಟೀಸ್ ಮಾಡ್ಕೊತಾ ಇರೋದು. ಅದು ಬಿಟ್ಟು ಯಾವುದೂ ಮಾಡ್ತಿಲ್ಲ ಸದ್ಯ. ನೋಡಬೇಕು, ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಾ ಇದ್ದಾರೆ, ಇನ್ಮೇಲೆ ಅವರೇ ಬಾಯಿ ಬಿಟ್ಟು ಕೇಳ್ತಾರೆ, ಅಮ್ಮ ನಮ್ಮನೆ ಮಾಡಲ್ವಾ ಅಂತ. ಸೊ ಆ ಟೈಮಲ್ಲಿ ನಾವು ಮಾಡಬೇಕು. ಸೊ ಇಲ್ಲಿ ನಾನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಗ್ರಾಸರೀಸ್ನ ಸ್ವಲ್ಪ ಅಂದರೆ ತುಂಬ ತರ್ಸೋಕ್ಕೆ ಹೋಗ್ತಾಯಿಲ್ಲ ನಾನು ಇವಾಗ, ಸ್ವಲ್ಪನೇ ತರಿಸ್ತಾ ಇದ್ದೀನಿ. ಸೊ ತರಿಸಿ ಇಟ್ಟಿದ್ದೆ, ಅದನ್ನೆಲ್ಲ ನೀಟ್ ಕ್ಲಿಯರ್ ಮಾಡಿ ನಾಳೆ ಸ್ವಲ್ಪ ಫ್ರಿಡ್ಜ್ ಆರ್ಗನೈಸ್ ಎಲ್ಲ ಮಾಡಬೇಕು. ಸೊ ಆರ್ಗನೈಸ್ ಎಲ್ಲ ಮಾಡಿ ಆಮೇಲೆ ಗ್ರಾಸರೀಸ್ ಎತ್ತಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸೈಡಲ್ಲಿ ಎತ್ತಿಟ್ಟೆ. ಸೊ ಮೊದಲನೇದಾಗಿ ಇಲ್ಲಿ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಆನಿಯನ್ ಹಾಕಿ ನಾವೇನೇನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನಿಧಾನಕ್ಕೆ ಆ್ಯಡ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಇಲ್ಲಿ ಜಸ್ಟ್ ನಾನು ಯೂಸ್ ಮಾಡ್ತಾ ಇರೋ ಪೌಡರ್ ಬಂದು ಹಳದಿ ಪೌಡರು, ಹಾಗೆ ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ ಅಷ್ಟೇ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು. ಖಾರಕ್ಕೆ ಚಿಲ್ಲಿ ಹಾಕಿದ್ದೀನಿ, ಚಿಲ್ಲಿ ಪೌಡರ್ ಏನು ಬೇಕಾಗಿಲ್ಲ. ಸೊ ಎಗ್ಗು ಅಷ್ಟೇ ಬರೀ 3 ಮಾತ್ರ ಇಲ್ಲಿ ಯೂಸ್ ಮಾಡ್ತಾ ಇರೋದು.
ಸೊ ನೀವು ಯಾವುದೇ ಒಂದು ಈಗ ಚಿತ್ರಾನ್ನ ಮಾಡಲಿ, ಪುಳಿಯೋಗರೆ ಮಾಡಲಿ, ಈ ರೀತಿ ಎಗ್ ರೈಸ್ ಮಾಡಲಿ, ಏನೇ ಒಂದು ರೈಸ್ ಐಟಮ್ ಈ ಥರ ಸಪ್ರೇಟಾಗಿ ಮಾಡೋದನ್ನ ಕುಕ್ಕರ್ ಕೂಗಿದ ತಕ್ಷಣವೇ, ಅಂದರೆ ಪ್ರೆಷರೆಲ್ಲ ಇಳ್ದಾದ ತಕ್ಷಣವೇ ಅದರ ಲಿಡ್ನ ಓಪನ್ ಮಾಡಿ ಇಡಬೇಕು. ಸೊ ದಟ್ ಆ ರೀತಿಯಾಗಿ ಓಪನ್ ಮಾಡಿ ಇಟ್ಟರೆ ಉದ್ರುದ್ರಾಗಿ ಚಿತ್ರಾನ್ನ ಆಗಿರ್ಬೋದು, ಎಗ್ ರೈಸ್ ಆಗಿರ್ಬೋದು ಉದ್ರುದ್ರಾಗಿ ಬರುತ್ತೆ. ಸೊ ಇಲ್ಲಿ ನನಗೆ ಒಗ್ಗರಣೆ ಒಂದು ಅರ್ಧ ಬೆಂದಿದೆ ಅನ್ನೋವಾಗ ನಾನು ಆಮೇಲೆ ಲಿಡ್ನ ಓಪನ್ ಮಾಡಿ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ಇಡ್ತೀನಿ. ಸೊ ಇಲ್ಲಿ ಎಗ್ ರೈಸಲ್ಲಿ ಏನಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಈ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಒಳ್ಳೆಯದು. ಸೊ ನೋಡಿ, ಇಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ನಾನು ಹಾಕುವಂತಹ ಮನಿ ಸೇವಿಂಗ್ ಟಿಪ್ ವಿಡಿಯೋನ ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ, ರಿಕ್ವೆಸ್ಟ್ ಕೂಡ ಮಾಡ್ಕೋತಾ ಇದ್ದಾರೆ. ಹಲವಾರು ರೀತಿಯಾಗಿ ಬೇರೆ ಬೇರೆ ಥರ ಮಾಡಿ ನಮಗೆ ತುಂಬ ಇಷ್ಟ ಆಗ್ತಿದೆ ನಿಮ್ಮ ಮನಿ ಸೇವಿಂಗ್ಸ್ ಮೆಥಡ್ ಆಗಿರ್ಬೋದು, ನೀವು ಹೇಳೋ ಒಂದೊಂದು ಮೋಟಿವೇಶ್ನಲ್ ವೀಡಿಯೋಸ್ ಆಗಿರ್ಬೋದು ಅಂತ. ಸೊ ಆದಷ್ಟು ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಗಣೇಶ ಫೆಸ್ಟಿವಲ್ಗೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಕೂಡ ಮಾಡಿ ಹಾಕ್ತಾಯಿದ್ದೀನಿ. ಸೊ ಈ ವಿಡಿಯೋ ಎಂಡ್ನಲ್ಲಿ ಕೂಡ ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ ಕೂಡ, ಜಾಸ್ತಿ ಏನು ಖರ್ಚಿಲ್ಲ. ಅದನ್ನ ಕೂಡ ನೀವು ನೋಡಿ, ಯಾಕಂತ ಅಂದರೆ ಇದೆಲ್ಲ ನಮಗೆ ಹಿಡನ್ ಟ್ಯಾಲೆಂಟ್ ಆಗಿರುತ್ತೆ, ಯಾವಾಗ ಬೇಕು ಅವಾಗ ಮಾತ್ರ ಬರುತ್ತೆ. ಸೊ ಸದ್ಯದಲ್ಲೇ ನಿಮ್ಗೆ ಇನ್ನೂ ಒಂದು ಗುಡ್ ನ್ಯೂಸ್ ಕೊಡ್ತೀನಿ. ನನ್ನ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ ಸದ್ಯದಲ್ಲೇ. ಸೊ ಓಪನ್ ಮಾಡಿ ಆಮೇಲೆ ನಿಮಗೆ ಲಿಂಕ್ನ ಹಾಕ್ತೀನಿ. ಸೊ ತಪ್ಪದೆ ನೋಡಿ. ಅದು ನಮ್ಮಲ್ಲಿ ಇರುವಂತಹ ಹಿಡನ್ ಟ್ಯಾಲೆಂಟ್ ಅಂತಾರೆ ಗೊತ್ತಾ, ನನ್ನಲ್ಲಿ ಈ ಥರ ಒಂದು ಆರ್ಟ್ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸೊ ಅದನ್ನು ನಿಮ್ಮ ಮುಂದೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ತಪ್ಪದೆ ನೀವು ನೋಡ್ತೀರಾ ಅಂತ ಅನ್ಕೋತೀನಿ. ಹಾಗೆ ಈ ಚಾನಲ್ನ ಹೇಗೆ ಎನ್ಕರೇಜ್ ಮಾಡ್ತಾ ಇದ್ದೀರಾ ಆ ಚಾನಲ್ನೂ ಕೂಡ ನೀವು ಹೀಗೆ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ತಾ, ಸೊ ಬನ್ನಿ ಎಗ್ ರೈಸ್ ಮಾಡೋಣ. ಮತ್ತು ಈಗ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡ್ತಾ ನೋಡಿ, ಸ್ವಲ್ಪ ಹಳದಿ, ಅದು ಆಪ್ಷನಲ್ಲು, ಕೆಲವ್ರು ಹಾಕ್ಕೊಳ್ಳಲ್ಲ ಹಳದಿನ ಎಗ್ ರೈಸ್ಗೆಲ್ಲ. ನಾನು ಹಾಕ್ಕೋತೀನಿ. ಯಾಕೆ ಅಂತಂದರೆ ನಮಗೇನೋ ನಾನ್ ವೆಜ್ ಐಟಮ್ ಏನೇ ಬಳಸಿದ್ರು, ಎಗ್ಗಿಂದ ಹಿಡಿದು ಚಿಕನ್, ಮಟನ್ ಏನೇ ಬಳಸಿದ್ರು ನಾವು ಒಂದು ಚಿಟಿಕೆನಾದರೂ ಅರಶಿನ ಹಾಕೊಳ್ಳೋ ಅಭ್ಯಾಸ ನಮಗೆ. ಸೊ ಹಾಗಾಗಿ ನಾನು ಇದಕ್ಕೂ ಅರಶಿನ ಹಾಕ್ಕೋತೀನಿ. ಸೊ ಎಗ್ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ. ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಕೆಲವರು ಫುಲ್ ಎಗ್ ಥರನೇ ಇರಬೇಕು ಅಂತ ಜಾಸ್ತಿ ಎಗ್ ಹಾಕೋತಾರೆ, ರೈಸ್ ಕಂಟೆಂಟ್ ಕಮ್ಮಿ ಇದ್ಬಿಡುತ್ತೆ. ಇನ್ನು ಕೆಲವರು ರೈಸ್ ಜಾಸ್ತಿ ಇರಲಿ, ಎಗ್ಗೇನು ಬೇಡ ಅಂತ ಅಂದ್ಬಿಟ್ಟು ರೈಸ್ನ ಜಾಸ್ತಿ ಹಾಕೋತಾರೆ. ಸೊ ಇಲ್ಲಿ ನೀಟಾಗಿ ಅದೆಲ್ಲ ಆದಮೇಲೆ ಎಗ್ನ ನೀಟಾಗಿ ಬಿಡಿ ಮಾಡ್ಕೋಬೇಕು. ಸೊ ಎಂಡ್ವರೆಗೂ ನೋಡಿ. ನಾನು ಬ್ಯಾಕ್ ಡ್ರಾಪ್ ಡಿಸೈನ್ನ ಕೂಡ ಹಾಕಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ನಾನು ಮಾಡ್ತಿರುವಂತಹ ವಿಡಿಯೋ, ವ್ಲಾಗ್, ಮೋಟಿವೇಶ್ನಲ್ ವ್ಲಾಗ್ ಆಗಿರ್ಬೋದು ಎಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್, ಶೇರ್, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಂಡ್ವರೆಗೂ ನೋಡಿ ನನ್ನ ಒಂದು ಸಿಂಪಲ್ ನೈಟ್ ರುಟೀನ್, ಹಾಗೆ ಎಗ್ ಫ್ರೈಡ್ ರೈಸು ಪ್ರತಿಯೊಂದೂ ಮಾಡಿರೋದನ್ನ. ಥ್ಯಾಂಕ್ ಯು.